ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸ್ಟೆಲ್ನಲ್ಲಿ ಮೊಬೈಲ್ ಬಳಸಿದ್ದಕ್ಕೆ ಸಿಬ್ಬಂದಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಹಾಸ್ಟೆಲ್ನಲ್ಲೇ ಬಿಟ್ಟು ತೆರಳಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿ ಮೊಬೈಲ್ ಅನ್ನ ಬಳಸಿದ್ದಕ್ಕೆ ಸಿಬ್ಬಂದಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿಯನ್ನ ಹಾಸ್ಟೆಲ್ನಲ್ಲೇ ಬಿಟ್ಟು ತೆರಳಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಅಂದ್ರೆ ಮೊಬೈಲ್ನನ್ನ ಹಾಸ್ಟೆಲ್ನಲ್ಲೇ ಬಿಟ್ಟು ತೆರಳಿದ್ರು. ಬಾಗಲಕೋಟೆಯ ನವನಗರದ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದ ಬಸ್ ನಿಲ್ದಾಣದಲ್ಲಿದ್ದಂತಹ 4 ಈಗಾಗಲೇ ರಕ್ಷಣೆಯನ್ನ ಮಾಡಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆಗೆ ಹಾಸ್ಟೆಲ್ನಿಂದ ತೆರಳಿದ್ರು. ಬಳಸಬೇಡಿ, ನಿಮ್ಮ ಪೋಷಕರಿಗೆ ಹೇಳ್ತೀನಿ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಹಾಸ್ಟೆಲ್ ಸಿಬ್ಬಂದಿ. ಅಂದ್ರೆ ಮುರಾರ್ಜಿ ವಸತಿ ಶಾಲೆ ಇರಬಹುದು, ಈ ಕಿತ್ತೂರಾಣಿ ಚೆನ್ನಮ್ಮ, ಹೀಗೆ ಕೆಲವೊಂದು ರೆಸಿಡೆನ್ಷಿಯಲ್ ಶಾಲೆಗಳು ಏನಿರ್ತಾವೆ ಇಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳಿರುತ್ತೆ. ಮಕ್ಕಳು ಯಾವುದೇ ರೀತಿ ಫೋನ್ಗಳನ್ನ ಬಳಸೋ ಹಾಗಿಲ್ಲ. ಅಕಸ್ಮಾತ್ ಅವ್ರೇನಾದ್ರೂ ಪೋಷಕರ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರೆ ಅಲ್ಲಿನ ವಾರ್ಡನ್ ಇರ್ತಾರೆ, ಸಿಬ್ಬಂದಿಗಳಿರ್ತಾರೆ, ಅವರ ಜೊತೆ ಸಂಪರ್ಕವನ್ನ ಮಾಡಿ ಅವರಿಂದ ಫೋನ್ ಮಾಡಿಸಬಹುದು. ಆದ್ರೆ ಇಲ್ಲಿ ಮಕ್ಕಳೇ ಮೊಬೈಲ್ ಅನ್ನ ಬಳಸ್ತಾ ಇದ್ರು. ಹಾಗಾಗಿ ಸಿಬ್ಬಂದಿ ಅವರನ್ನ ತರಾಟೆಗೆ ತೆಗೆದುಕೊಂಡು ಇಲ್ಲಿ ಮೊಬೈಲ್ ಅನ್ನ ಬಳಸಬೇಡಿ, ನಿಮ್ಮ ಪೋಷಕರಿಗೆ ಹೇಳ್ತೀವಿ ಅಂತ ಹೇಳಿ ಸಾಕಷ್ಟು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ, ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಸ್ಟೆಲ್ ಸಿಬ್ಬಂದಿ. ಅಷ್ಟಕ್ಕೆ ಆ 4 ಮಕ್ಕಳೇನಿದ್ರು ಎಚ್ಚರಿಕೆಯನ್ನ ಕೊಟ್ಟಿದ್ದಕ್ಕೆ, ಈ ರೀತಿ ಬುದ್ಧಿವಾದವನ್ನ ಹೇಳಿದ್ದಕ್ಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಷ್ಟೇ ಅಂತ ಇರ್ತದೆ ನಮಗೆ ಸ್ಟಡಿ ಟೈಮ್ ಇನ್ಚಾರ್ಜ್ ಅಂತೇಳಿ, ಅವರು ಟೀಚರ್ 6:15 ಎಲ್ಲ ಅಟೆಂಡೆನ್ಸ್ ತೊಗೊತಿರ್ತಾರೆ. ತೊಗೊಂಡಾಗ ಇವು 10th 4 ಮಕ್ಕಳು ಅಬ್ಸೆಂಟ್ ಇದ್ದು ನನಗೆ ರಿಪೋರ್ಟ್ ಮಾಡೋಣ. ನಾನು ಹೇಳಿದೆ ಆಯ್ತು ರೀ, ಅವ್ರ ಪೇರೆಂಟ್ಸ್ ಗ್ರೂಪಿಗೆ ಹಾಕ್ರಿ, ನೋಡೋಣ ಇಲ್ಲಿ ಎಲ್ಲರೂ ಇರ್ಬೋದು ಅಥವಾ ಮನೆಗಿನಿಗೆ ಹೋಗ್ಯಾವ ನಾವು ಅಂತೇಳಿ. ಇಲ್ಲ ರೀ ಇಲ್ಲಿ ಹಾಸ್ಟೆಲ್ನಾಗ ಅದಾವ ಅಂತ ಬಂದು ಹೇಳಿದ್ರು. ಅವರು ಹೇಳಿದಾಗ ಮಕ್ಕಳು ಬರೀ ಕ್ಲಾಸಿಗೆ ಅಂತ ಕರೆದ್ರೆ ಒಂದು 15-20 ನಿಮಿಷ ರೆಡಿಯಾಗಿ ನೋಟ್ಬುಕ್ ಅದೆಲ್ಲ ತುಂಬ ಬರ್ತೀವಿ ಅಂತ ಹೇಳಿ ತಿಳ್ಕೊಂಡು ಬೇರೆ ಮಕ್ಕಳಿಗೆ ಹೇಳಿ ಕಳಿಸಿದ್ರು. ಆಯ್ತು ಬರ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವ್ರು ಕ್ಲಾಸ್ ಹಂಗೆ ಎಲ್ಲ ಸ್ಟಡಿ ಮಾಡ್ಕೊಂಡಿರ್ತಾರೆ. 15-20 ನಿಮಿಷ ಹೋದ್ರೂ ಬರಲಿಲ್ಲ ಅವರು. ಯಾಕೋ ಬರಲಿಲ್ಲ ಮತ್ತೆ ಲೇಟ್ ಅಂತ ಬೇರೆ ಮಕ್ಕಳಿಗೆ ಹೋದಾಗ ಇಲ್ರಿ ಮಿಸ್ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ನಮ್ಮ ಲೇಡೀಸ್ ಟೀಚರಿಗೆ ಬಂದು ರಿಪೋರ್ಟ್ ಮಾಡಿದ್ರು. ಅವರು ಇಲ್ಲ ನೋಡಿ ನಮ್ಮ ಅಂತ ತಿಳ್ಕೊಂಡು ಅವರು ಮತ್ತೆ ನಮ್ಮ ಸ್ಟಾಫ್ನವರು ಕೂಡಿ ಮತ್ತೆ ಎಲ್ಲ ಕಡೆ ಹುಡುಕಾಡಿ ಮಾಡಿದ್ರು ಕೂಡ ಎಲ್ಲಿ ಸಿಗಲಿಲ್ಲ. ಅವಾಗ ನಾವು ಏನಂದ್ರೆ ಹೊಳ್ಳಿ ಪೇರೆಂಟ್ಸ್ಗೆ ಫೋನ್ ಮಾಡಿದೆವು. ಫೋನ್ ಮಾಡಿದಾಗ ಇಲ್ಲರಿ ಮನೆಗೆ ಬಂದವೆ ನೋಡ್ರಿ ಮಕ್ಕಳು ಅಂತ ಹೇಳಿದ್ರು. ಇಲ್ಲ ರೀ ಮನೆಯೂ ಬಂದಿಲ್ಲ ಅಂತ ಕೆಲವು ಪಾಲಕರು ಅಂದರು. ಅಂದ ತಕ್ಷಣ ನಾವೆಲ್ಲ ಕಡೆ ಹುಡುಕಾಡಿದೆವು. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಆ ಕಡೆ ಈ ಕಡೆ ನಮ್ಮ ಸೆಕ್ಯೂರಿಟಿ ಇದ್ದವರೆಲ್ಲ. ಕೊನೆಗೇನಪ್ಪ ಅಂತಂದರೆ ಎಲ್ಲಿ ಸಿಗಲಾರ್ದಾಗ ಈಗ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದು ಇಷ್ಟೇ ಆಗಿದೆ. ಅದೇ 6 ಗಂಟೆಯಿಂದ 8 ಗಂಟೆ ತನಕ ಎಷ್ಟೇ ಅಂತ ಇರ್ತದೆ ನಮಗೆ ಸ್ಟಡಿ ಟೈಮ್ ಇನ್ಚಾರ್ಜ್ ಅಂತೇಳಿ, ಅವರು ಟೀಚರ್ 6:15 ಎಲ್ಲ ಅಟೆಂಡೆನ್ಸ್ ತೊಗೊತಿರ್ತಾರೆ. ತೊಗೊಂಡಾಗ ಇವು 10th 4